ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದೇಶದಲ್ಲಿ ಹೊಸದೊಂದು ರಾಜಕೀಯ ಪಾರ್ಟಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಹಾಗಂದ ಕೂಡಲೇ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಅವರು ಸದ್ದು ಮಾಡ್ತಾ ಇರ್ತಾರೆ, ಮುಂದಿನ ಎಲೆಕ್ಷನ್ ವರೆಗೆ ಅದಿದ್ದೇ ಇರುತ್ತೆ. ಅದನ್ನು ಬಳಸ್ಕೊಳ್ಳೋರು ಚೆನ್ನಾಗಿ ಬಳಸ್ಕೊಳ್ತಾ ಹೋಗ್ತಾರೆ. ಅದು ವಿಷಯ ಅಲ್ಲ. ಇಲ್ಲಿ ಮತ್ತೊಂದು ಹೊಸ ಪಕ್ಷದ ಉದಯ ಆಗಿದೆ. ಕಳೆದ ಚುನಾವಣೆಗಳಲ್ಲಿ 1,000 ಮತಗಳನ್ನ ಗಳಿಸ್ಕೊಳ್ಳೋದಕ್ಕೆ ಕೂಡ ಸಾಧ್ಯವಾಗದ ಆ ಪಕ್ಷಕ್ಕೆ ಈಗ ರಾತ್ರಿ ಬೆಳಗಾಗೋದ್ರೊಳಗೆ 20 ಸಂಸದರು ಹುಟ್ಟುಕೊಂಡು ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅದು NDAಯ ಅತಿ ದೊಡ್ಡ ಮಿತ್ರ ಪಕ್ಷವಾಗಿ ಕೂಡ ಗುರುತಿಸ್ಕೊಳ್ತಾ ಇದೆ. ಮತ್ತೊಂದು ಕಡೆ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಮತ್ತೆ ಒಡೆದು ಹೋಗಿದೆ. ಅಲ್ಲಿ 9 ಸಂಸದರ ಪೈಕಿ 6 ಮಂದಿ ಈಗಾಗಲೇ ಪ್ರತ್ಯೇಕವಾಗಿ ತಮ್ಮನ್ನ ಗುರುತಿಸಬೇಕು ಅಂತ ಸ್ಪೀಕರ್ಗೆ ಪತ್ರವನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಪಾರ್ಲಿಮೆಂಟ್ ಅಲ್ಲಿ ಏನಾಗ್ತಾ ಇದೆ? ಅಲ್ಲಿ ಪಕ್ಷಗಳು ಯಾಕೆ ಒಡೆದು ಹೋಗ್ತಾ ಇವೆ? ಇದ್ದಕ್ಕಿದ್ದ ಹಾಗೆ ಹುಟ್ಕೊಂಡ ಆ ಹೊಸ ಪಕ್ಷ ಯಾವುದು? ಅದಕ್ಕೆ 20 ಸಂಸದರು ಎಲ್ಲಿಂದ ಉದ್ಭವ ಆದರು? ಅದು ಈಗ NDA ಮಿತ್ರ ಪಕ್ಷವಾಗಿ ಹೇಗೆ ಬದಲಾಗ್ತಾ ಇದೆ? ಇದೆಲ್ಲ ಆಗ್ತಾ ಇರೋದಕ್ಕೆ ಕಾರಣಗಳೇನು? ಪಕ್ಷಾಂತರ ಅನ್ನೋದು ಇವತ್ತು ಹೇಗೆ ರಾಜಕೀಯ ಪಿಡುಗಾಗಿ ಬದಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು 2023 ಜನವರಿ 20ನೇ ತಾರೀಕು ಪಶ್ಚಿಮ ಬಂಗಾಳದಲ್ಲಿ ಒಂದು ಪಕ್ಷ ನೋಂದಣಿ ಆಯಿತು. ಅದು ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಅಲ್ಲ, ಆದರೆ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟಿ ಅನ್ನಿಸ್ಕೊಳ್ತು. ಅದನ್ನ ನ್ಯಾಷನಲಿಸ್ಟ್ ಸಿಟಿಸನ್ಸ್ ಪಾರ್ಟಿ ಆಫ್ ಇಂಡಿಯಾ ಅಂತ ಕರೆದ್ರು. ಅಲ್ಲಿ ಆ ಪಕ್ಷ ರಿಜಿಸ್ಟರ್ ಆಗಿದ್ದು ಬಂಗಾಳದಲ್ಲಿ. ಆದರೆ ಅವರು ಮೊದಲ ಚುನಾವಣೆಯನ್ನು ನಡೆಸಿದ್ದು ಬಂಗಾಳದಲ್ಲ, ತ್ರಿಪುರಾದಲ್ಲಿ. ಅವತ್ತು ಆ ಚುನಾವಣೆಯಲ್ಲಿ ಆ ಪಕ್ಷ 2 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತು. ಆ ಇಬ್ಬರೂ ಸೇರಿ ತಗೊಂಡ ಮತಗಳೆಷ್ಟು ಗೊತ್ತಾ? ಒಟ್ಟು 822 ಮತಗಳು. ಅಂದ್ರೆ ಆ ಇಡೀ ಪಕ್ಷ ತ್ರಿಪುರಾದಲ್ಲಿ 1,000 ಮತಗಳನ್ನ ತೆಗೆದುಕೊಳ್ಳೋದಿಕ್ಕೆ ಕೂಡ ಅವರಿಗೆ ಸಾಧ್ಯ ಆಗಲಿಲ್ಲ. ಕಾಲಾನಂತರದಲ್ಲಿ ಆ ಪಕ್ಷ ಹಾಗೆ ನಿಧಾನವಾಗಿ ಕಣ್ಮರೆ ಆಗ್ತಾ ಬಂತು. ಅವರ ರಿಜಿಸ್ಟರ್ಡ್ ಕಚೇರಿ ಯಾವುದಿತ್ತು ಅದು ಕೂಡ ಬೀಗ ಹಾಕಳ್ತು. ಇನ್ನು ಆ ಪಕ್ಷದ ಸಂಸ್ಥಾಪಕರು ಅನ್ನಿಸ್ಕೊಂಡಿದ್ದ ಉತ್ತಿಯಾ ಕುಂಡು ಮತ್ತು ಶೌಲಿ ಕುಂಡು ಅನ್ನೋ ಈ ಇಬ್ಬರು ಯಾರು ಅನ್ನೋದನ್ನ ಕೂಡ ಜನ ಮರೆತು ಹೋಗಿ ಆಯ್ತು. ಅಂಥ ಪಕ್ಷ ಈಗ ಇದ್ದಕ್ಕಿದ್ದ ಹಾಗೆ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡ್ತಾ ಇದೆ. ಈಗ ಅವರು ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ನ ಅತಿ ದೊಡ್ಡ ಪಾಲುದಾರ ಪಕ್ಷ ಆಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಆಗ್ತಾ ಇರೋದು TMC ಯಲ್ಲಿನ ಒಳ ಜಗಳ. ಗೆಳೆಯರೆ, ಪಶ್ಚಿಮ ಬಂಗಾಳದ ವಿಧಾನಸಭೆಯಲ್ಲಿ TMC 80 ಶಾಸಕರನ್ನ ಹೊಂದಿದೆ. ಆ 80 ಪೈಕಿ 60ಕ್ಕೂ ಹೆಚ್ಚು ಶಾಸಕರು ಮಮತಾ ಬ್ಯಾನರ್ಜಿಯ ಅಳಿಯ ಅಭಿಷೇಕ್ ಬ್ಯಾನರ್ಜಿಯ ವಿರುದ್ಧ ರಿತುಬ್ರತಾ ಬ್ಯಾನರ್ಜಿಯನ್ನ ಬೆಂಬಲಿಸಿದ್ದಾರೆ. ರಿತುಬ್ರತಾ ಬ್ಯಾನರ್ಜಿ ಈಗ ಪಶ್ಚಿಮ ಬಂಗಾಳ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಕೂಡ ಆಗಿದ್ದಾರೆ. ಈತ ಮಮತಾ ಬ್ಯಾನರ್ಜಿಯಿಂದ ದೂರ ಉಳಿದಿದ್ದಾರೆ. ಹಾಗೆ ಪಕ್ಷವನ್ನ ತಮ್ಮ ಜೊತೆ ಹೈಜಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತೊಂದು ಕಡೆ ಲೋಕಸಭೆಯಲ್ಲಿ ತೃಣಮೂಲ ಕಾಂಗ್ರೆಸ್ಗೆ 28 ಸದಸ್ಯ ಬಲ ಇದೆ. ಅಲ್ಲಿ 20 ಸಂಸದರು ಮಮತಾ ಅವರನ್ನ ಬಿಟ್ಟು ಹೊರ ಹೋಗ್ತಾ ಇದ್ದಾರೆ. ಹೀಗೆ ಏಕಾಏಕಿ ಒಂದು ಪಕ್ಷದ ಸಂಸದರು ಪಕ್ಷವನ್ನ ಬಿಟ್ಟು ಹೊರ ಬಂದು ನಮ್ಮನ್ನ ಪ್ರತ್ಯೇಕವಾಗಿ ಗುರುತಿಸಿ ಅಂತ ಕೇಳೋದಿಕ್ಕೆ ಬರೋದಿಲ್ಲ. ಅವರು ಹಾಗೇನಾದರೂ ಮಾಡಬೇಕು ಅಂದ್ರೆ ಆ ಸಂಸದರು ಮತ್ತೊಂದು ಪಕ್ಷದಲ್ಲಿ ವಿಲೀನ ಆಗಬೇಕಾಗತ್ತೆ. ಆ ವಿಲೀನವಾಗುವ ಸದಸ್ಯರ ಸಂಖ್ಯೆ 2/3 ಹೆಚ್ಚಿರಬೇಕಾಗಿ ಬರುತ್ತೆ. ಹಾಗಾಗದೆ ಪಕ್ಷದಿಂದ ಹೊರಬಂದು ಬೇರೆಯಾಗಿ ಗುರುತಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಿದ್ರೆ ಅಂಥವರ ಸದಸ್ಯತ್ವ ರದ್ದಾಗುವ ಸಾಧ್ಯತೆಗಳಲ್ಲಿರುತ್ತವೆ. ಈ ಕಾನೂನಿನ ತೂಗುಕತ್ತಿಯಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಈಗ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ ಪಕ್ಷದ 20 ಸಂಸದರು ಮತ್ತೊಂದು ಪಕ್ಷದಲ್ಲಿ ವಿಲೀನ ಆಗ್ತಾ ಇದ್ದಾರೆ. ಆ ಪಕ್ಷದ ಹೆಸರು ನ್ಯಾಷನಲ್ ಸಿಟಿಸನ್ಸ್ ಪಾರ್ಟಿ ಆಫ್ ಇಂಡಿಯಾ. ಇನ್ನು ಇಲ್ಲಿ ಈ ಸಂಸದರ ಕೃತ್ಯ ಏನಿದೆ, ಇದು ಸರಿ ಇಲ್ಲ. ಅವರಿಗೆ ಪ್ರತ್ಯೇಕವಾಗಿ ಕೂತ್ಕೊಳ್ಳೋದಿಕ್ಕೆ, ಪ್ರತ್ಯೇಕವಾಗಿ ಗುರುತಿಸ್ಕೊಳ್ಳೋದಿಕ್ಕೆ ನೀವು ಅವಕಾಶವನ್ನ ಕೊಡಬಾರದು. ಹೀಗೆ ಒಂದು ತಕರಾರು ಅರ್ಜಿಯನ್ನ TMC ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಕೊಟ್ಟಿತ್ತು. ಆದರೆ ಈ ಬಂಡಾಯ ಸಂಸದರು ಕಾನೂನುಬದ್ಧವಾಗಿ ಏನು ಮಾಡಬೇಕು ಅದೆಲ್ಲವನ್ನ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ನಿಮಗಿದರ ಬಗ್ಗೆ ತಕರಾರುಗಳಿದ್ರೆ ಒಂದು ಪ್ರಕರಣವನ್ನ ನ್ಯಾಯಾಲಯದಲ್ಲಿ ದಾಖಲು ಮಾಡಿ ಹೋರಾಟವನ್ನ ಮಾಡ್ಕೊಳ್ಳಿ ಅಂತ ಓಂ ಬಿರ್ಲಾ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ಗೆ ಸಲಹೆಯನ್ನ ಕೊಟ್ಟಿದ್ದಾರೆ. ಸೊ ತೃಣಮೂಲ್ ಈಗ ಈ ವಿಭಜನೆಯ ವಿರುದ್ಧ ಒಂದು ಕಾನೂನು ಸಮರವನ್ನ ಆರಂಭ ಮಾಡಬಹುದು. ಆದರೆ ಮತ್ತೊಂದು ಕಡೆ ಆ 20 ಸಂಸದರು
ಸಂಸದರು ತಮಗೆ ಬೇರೆಯ ಆಸನಗಳನ್ನ ಕೊಡುವಂತೆ ನಾವು NCPI ಅನ್ನೋ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಆಗಿದ್ದೀವಿ. ಹೀಗಾಗಿ ನಮ್ಮನ್ನ ಇನ್ನು ಮುಂದೆ TMC ಅಂತಲ್ಲದೆ NCPI ಸಂಸದರು ಅಂತ ಗುರುತಿಸಬೇಕು ಅಂತ ಒಂದು ಪತ್ರವನ್ನ ಕೊಟ್ಟಿದ್ದಾರೆ. ಈ ಮೂಲಕ NCPI ಅನ್ನೋ ಪಕ್ಷ ಈಗ ಏಕಾಏಕಿ 20 ಸಂಸದರನ್ನ ಹೊಂದಿರುವ ಪಕ್ಷವಾಗಿ ಗುರುತಿಸಿಕೊಳ್ತಾ ಇದೆ. ಎಂಥ ಮ್ಯಾಜಿಕ್ ನೋಡಿ. ಎಷ್ಟೋ ಪಕ್ಷಗಳು 16 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಕೋಟ್ಯಂತರ ರೂಪಾಯಿ ಹಣ ಖರ್ಚು ಮಾಡಿ ಜನಕ್ಕೆ ಇಲ್ಲ ಸಲ್ಲದನ್ನೆಲ್ಲ ಹೇಳ್ಕೊಂಡು ಮಂಕುಬೂದಿ ಎರಚಿ ಏನೇನೋ ಮಾಡಿ ಒಂದಷ್ಟು ಓಟ್ ತಗೊಂಡ ನಂತರ ಕೂಡ ಆರಂಭದಲ್ಲಿ 1-2 ಸ್ಥಾನಗಳನ್ನ ಗಳಿಸೋ ಹೊತ್ತಿಗೆ ಸುಸ್ತಾಗಿ ಹೋಗುತ್ತವೆ. ಆದ್ರೆ ಈ ಪಕ್ಷದ ಅದೃಷ್ಟ ಎಂಥದ್ದು ಅಂದ್ರೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಕೂಡ ಮಾಡದೆ ಇವರು 20 ಸಂಸದರನ್ನ ಹಂಗೆ ಪಡ್ಕೊಂಡು ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸದ್ಯಕ್ಕೆ ಬಿಜೆಪಿ, ಕಾಂಗ್ರೆಸ್, SP, DMK ನಂತರ ಅತಿ ಹೆಚ್ಚು ಸಂಸದರನ್ನ ಹೊಂದಿರುವ ಭಾರತದ ಪಕ್ಷ ಅನ್ನೋ ಹೆಗ್ಗಳಿಕೆಗೆ ಕೂಡ ಈ NCPI ಅನ್ನೋ ಪಕ್ಷ ಪಾತ್ರ ಆಗ್ತಾ ಇದೆ. ಇದರ ಜೊತೆ ಸದ್ಯಕ್ಕೆ NDAಗೆ ಈ ಪಕ್ಷ ಬೆಂಬಲವನ್ನು ಕೊಡ್ತಾ ಇರೋದ್ರಿಂದ NDAಯಲ್ಲಿ ಪಾಲುದಾರ ಆಗಿರುವ ಬಿಜೆಪಿಯ ನಂತರದ ಅತಿ ದೊಡ್ಡ ಪಕ್ಷ ಅನ್ನೋ ಹೆಗ್ಗಳಿಕೆಗೂ ಇದು ಪಾತ್ರ ಆಗ್ತಾ ಇದೆ. ಅಲ್ಲಿಗೆ ಬಿಜೆಪಿಗೆ, ಅದರಲ್ಲೂ NDAಗೆ ಈಗಿದ್ದ ಸಂಸದರ ಜೊತೆಯಲ್ಲಿ ಇನ್ನೊಂದು 20 ಮಂದಿ ಹೆಚ್ಚುವರಿ ಸಂಸದರ ಬಲ ಸಿಕ್ಕಂತಾಗತ್ತೆ. ಈ ಹಿಂದೆ 293 ಸಂಸದರ ಬಲವನ್ನು ಹೊಂದಿದ್ದ NDA ಈಗ ಈ 20 ಸೇರಿದ್ರೆ 313 ಸಂಸದರ ಬಲವನ್ನು ಪಡ್ಕೊಂಡ ಹಾಗಾಗತ್ತೆ. ಆದ್ರೆ ಲೋಕಸಭೆಯಲ್ಲಿ ಅವರ ಶಕ್ತಿ ಮತ್ತಷ್ಟು ಹೆಚ್ಚಾಗಬೇಕಿದೆ. ಅಲ್ಲಿ ಸಂವಿಧಾನದಲ್ಲಿ ಬದಲಾವಣೆಗಳನ್ನ ತರೋದಿಕ್ಕೆ ಬೇಕಾದ ಯಾವುದೇ ಬಿಲ್ ಪಾಸ್ ಆಗಬೇಕು ಅಂದ್ರೆ 3/2 ಸ್ಥಾನಗಳು ಬೇಕು. ಅದು ಸಾಧ್ಯ ಆಗಬೇಕು ಅಂದ್ರೆ NDA ಬಲ 363ಕ್ಕೆ ಏರಿಕೆ ಆಗಬೇಕು. ಈ ಲೆಕ್ಕದಲ್ಲಿ ನೋಡಿದ್ರೆ NDAಗೆ ಇನ್ನೂ 50 ಸಂಸದರ ಕೊರತೆ ಕಾಣ್ತಾ ಇದೆ. ಹೀಗಿನ್ನೊಂದು 50 ಮಂದಿ ಬೇಕಲ್ಲ, ಅದನ್ನ ಎಲ್ಲಿಂದ ತರ್ತಾರೆ ಅಂತ ಅಂದುಕೋತಿರುವಾಗಲೇ ಮಹಾರಾಷ್ಟ್ರದಿಂದ ಮತ್ತೊಂದು ದೊಡ್ಡ ಸುದ್ದಿ ಬರ್ತಾ ಇದೆ. ಕಳೆದ ಕೆಲ ದಿನಗಳ ಹಿಂದೆ ಬಿಜೆಪಿ ನಾಯಕರೊಬ್ಬರ ಬಗ್ಗೆ ಸಣ್ಣಗೊಂದು ಸುಳಿವನ್ನು ಕೊಟ್ಟಿದ್ರು. ಸದ್ಯಕ್ಕೆ ಮಹಾರಾಷ್ಟ್ರದಲ್ಲಿರೋ ಉದ್ಧವ್ ಠಾಕ್ರೆ ಬಣದ 9 ಮಂದಿ ಸಂಸದರ ಪೈಕಿ 3/2 ಅಂದ್ರೆ 6 ಮಂದಿ ಈಗ ಪಕ್ಷವನ್ನು ಬಿಟ್ಟು ಹೊರ ಬಂದಿದ್ದಾರೆ. ಈಗಾಗಲೇ ಸ್ಪೀಕರ್ಗೆ ಅವರು ಪತ್ರವನ್ನು ಬರೆದಿದ್ದಾರೆ. ನಮಗೆ ಬೇರೆಯದ್ದೇ ಸೀಟಿಂಗ್ ವ್ಯವಸ್ಥೆ ಮಾಡಿ, ನಾವಿನ ಮೇಲೆ ಉದ್ಧವ್ ಠಾಕ್ರೆ ಜೊತೆ ಗುರುತಿಸಿಕೊಳ್ಳೋದಿಲ್ಲ ಅಂತ ಅವರು ತಮ್ಮ ಪತ್ರದಲ್ಲಿ ತಿಳಿಸಿದ್ದಾರೆ. ಈ ಮೂಲಕ ನಾವು ಉದ್ಧವ್ ಠಾಕ್ರೆ ಬಣ ಅಲ್ಲ ಅನ್ನೋ ಸಂದೇಶವನ್ನ ಅವರು ಕೊಡ್ತಾ ಇದ್ದಾರೆ. ಜೊತೆಗೆ ಈ 6 ಮಂದಿ ಸಂಸದರು ಕೂಡ NDAನ ಬೆಂಬಲಿಸ್ತಾ ಹೋಗ್ತಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇವೆ. ಈಗಾಗಲೇ ಈ 6 ಸಂಸದರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಏಕನಾಥ್ ಶಿಂಧೆ ಅವರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿದ್ದಾರಂತೆ. ಏಕನಾಥ್ ಶಿಂಧೆ NDA ಜೊತೆ ಇದ್ದಾರೆ. ಹೀಗಾಗಿ ಈ 6 ಜನರ ಬೆಂಬಲ ಕೂಡ ಸಹಜವಾಗಿ NDAಗೆ ಸಿಗ್ತಾ ಹೋಗುತ್ತೆ. ಗೆಳೆಯರೆ, ಬಾಳ್ ಠಾಕ್ರೆ ಅವರಿಂದ ಸ್ಥಾಪಿತವಾಗಿದ್ದ ಶಿವಸೇನೆ ಈ ಹಿಂದೆಲ್ಲ ಬಿಜೆಪಿಗಿಂತ ಹೆಚ್ಚು ಸ್ಥಾನಗಳನ್ನ ಮಹಾರಾಷ್ಟ್ರದಲ್ಲಿ ಗೆಲ್ತಾ ಇತ್ತು. ಆದರೂ ಅವರು ಯಾವತ್ತೂ ಬಿಜೆಪಿಯನ್ನ ಬಿಟ್ಟು ರಾಜಕೀಯವನ್ನ ಮಾಡಿರಲಿಲ್ಲ. ಬಿಜೆಪಿ ಕೂಡ ಶಿವಸೇನೆಯನ್ನ ತುಂಬಾ ಗೌರವದಿಂದ ನಡೆಸ್ಕೊಳ್ತಾ ಇತ್ತು. ಕೆಲ ಬಾರಿ ಬಿಜೆಪಿನೇ ಹೆಚ್ಚು ಸ್ಥಾನಗಳನ್ನ ಗಳಿಸಿದ್ರು ಕೂಡ ಮುಖ್ಯಮಂತ್ರಿ ಸ್ಥಾನವನ್ನ ಅವರು ಶಿವಸೇನೆಗೆ ಬಿಟ್ಟು ಕೊಡ್ತಾ ಇದ್ರು. ಆದ್ರೆ ಕಳೆದ ಬಾರಿ ಅಲ್ಲಿ ಸ್ವಲ್ಪ ಬದಲಾವಣೆಗಳಾದವು. ಬಿಜೆಪಿ ಶಿವಸೇನೆಗಿಂತ ಭರ್ಜರಿ ಗೆಲುವನ್ನ ದಾಖಲು ಮಾಡಿತು. ದೇವೇಂದ್ರ ಫಡ್ನವೀಸ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಬಿಜೆಪಿ ಬಯಸ್ತು. ಅದು ಆಗದ ಹಾಗೆ ಶಿವಸೇನೆ ತಡೆಯುವ ಪ್ರಯತ್ನವನ್ನು ಮಾಡಿತು. ಉದ್ಧವ್ ಠಾಕ್ರೆ ತಾವು ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ಹಠಕ್ಕೆ ಬಿದ್ರು. ಹೀಗಾಗಿ ಬಾಳ್ ಠಾಕ್ರೆ ಅವರ ಕಾಲದಿಂದಲೂ ಹಿಂದುತ್ವದ ರಾಜಕಾರಣವನ್ನು ಮಾಡ್ತಾ ಇದ್ದ ಶಿವಸೇನೆ ಇದ್ದಕ್ಕಿದ್ದ ಹಾಗೆ ತನ್ನ ನಿಲುವು ಸಿದ್ಧಾಂತಗಳನ್ನ ಬದಲಿಸಿಕೊಳ್ತು. ಕಾಂಗ್ರೆಸ್ ಮತ್ತು NCPಗಳ ಜೊತೆ ಮೈತ್ರಿಯನ್ನ ಮಾಡಿಕೊಳ್ತು. ಉದ್ಧವ್ ಮುಖ್ಯಮಂತ್ರಿ ಕೂಡ ಆದ್ರು. ಆದ್ರೆ ಆ ಸರ್ಕಾರ ಹೆಚ್ಚು ದಿನಗಳ ಕಾಲ ಇರಲಿಲ್ಲ. ಸೈದ್ಧಾಂತಿಕವಾಗಿ ಕೂಡ ಶಿವಸೇನೆಯ ಸಾಕಷ್ಟು ಸಂಸದರಿಗೆ ಬಿಜೆಪಿಯ ಜೊತೆ ಹೊಂದಾಣಿಕೆ ಮಾಡಿಕೊಂಡಷ್ಟು ಸುಲಭವಾಗಿ ಕಾಂಗ್ರೆಸ್ ಹಾಗೂ NCPಗಳ ಜೊತೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಗೆದ್ದು ಬಂದ ಸಂಸದರ ಕ್ಷೇತ್ರಗಳಲ್ಲಿ ಇದೇ NCP ಮತ್ತು ಕಾಂಗ್ರೆಸ್ ಪಕ್ಷಗಳೇ ಅವರ ಪ್ರತಿಸ್ಪರ್ಧಿಗಳಾಗಿ ಕಾಣಿಸ್ತಾ ಇದ್ವು. ಹೀಗಾಗಿ ಆ ಮೈತ್ರಿ ಬೇಗ ಮುರಿದು ಬಿತ್ತು. ಜೊತೆಗೆ ಏಕನಾಥ ಶಿಂಧೆ ನೇತೃತ್ವದಲ್ಲಿ ಪಕ್ಷ ಒಡಿತು. ಸಾಕಷ್ಟು ಜನ ಶಾಸಕರು ಶಿಂಧೆ ಅವರ ಜೊತೆ ಪಕ್ಷ ಬಿಟ್ಟು ಬಂದ್ರು. ಏಕನಾಥ್ ಶಿಂಧೆ ಮುಖ್ಯಮಂತ್ರಿ ಆದ್ರು. ಶಿವಸೇನೆಯ ಚುನಾವಣಾ ಚಿಹ್ನೆ ಏನಿತ್ತು ಅದು ಕೂಡ ಏಕನಾಥ ಶಿಂಧೆ ಅವರ ಪಾಲೇ ಆಯಿತು. ಅಲ್ಲಿಗೆ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಬಣ ತನ್ನ ಶಕ್ತಿಯನ್ನ ಕಳ್ಕೊಳ್ತು. ಇಷ್ಟಾದ್ರೂ ಸುಮಾರು 9 ಮಂದಿ ಸಂಸದರು ಉದ್ಧವ್ ಠಾಕ್ರೆ ಅವರ ಜೊತೆ ಉಳ್ಕೊಂಡಿದ್ರು. ಈಗ ಆ 9 ಪೈಕಿ 6 ಮಂದಿ ಅಲ್ಲಿಂದ ಹೊರಬರ್ತಾ ಇದ್ದಾರೆ. ಇನ್ನು 3 ಮಂದಿ ಉದ್ಧವ್ ಠಾಕ್ರೆಯ ಶಿವಸೇನೆಯಲ್ಲಿ ಉಳ್ಕೊಂಡಿದ್ದಾರೆ. ಇನ್ನು ಈಗ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂಧೆ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗಿದ್ದಾರೆ. ಅಧಿಕಾರದಲ್ಲಿ ಶಿಂಧೆ ನೇತೃತ್ವದ ಶಿವಸೇನೆ ಇದೆ. ಅದರ ಜೊತೆ NCP ಇಂದ ಹೊರಬಂದ ಅಜಿತ್ ಪವಾರ್
ಕೂಡ ಬಿಜೆಪಿ ಶಿವಸೇನೆ ಸರ್ಕಾರಕ್ಕೆ ಬೆಂಬಲವನ್ನ ಕೊಟ್ಟಿದ್ರು. ಹೀಗೆ ಶಿವಸೇನೆ ಅಲ್ಲಿ ಒಡೆದು ಹೋಯ್ತು, ಎನ್ಸಿಪಿ ಕೂಡ ಮಹಾರಾಷ್ಟ್ರದಲ್ಲಿ ಒಡೆದು ಹೋಯ್ತು. ಸದ್ಯಕ್ಕೆ ಒರಿಜಿನಲ್ ಶಿವಸೇನೆ ಅಥವಾ ಬಾಳ ಠಾಕ್ರೆ ಅವರ ಕುಟುಂಬದ ಕೈಯಲ್ಲಿನ ಶಿವಸೇನೆಗಿಂತ ಬಾಳ ಠಾಕ್ರೆ ಅವರ ಶಿಷ್ಯ ಏಕನಾಥ ಶಿಂಧೆ ಅವರ ಶಿವಸೇನೆ ಹೆಚ್ಚು ಶಕ್ತಿಶಾಲಿಯಾಗಿ ಮಹಾರಾಷ್ಟ್ರದಲ್ಲಿ ಕಾಣಿಸ್ಕೊಳ್ತಾ ಇದೆ. ಇಂಥ ಸಂದರ್ಭದಲ್ಲೇ ಉದ್ಧವ್ ಬಣದ ಸಂಸದರು 6 ಮಂದಿ ಪಕ್ಷವನ್ನು ಬಿಟ್ಟು ಹೊರಗೆ ಬರ್ತಾ ಇದ್ದಾರೆ. ಅವರು ಸಪರೇಟ್ ಆಸನ ವ್ಯವಸ್ಥೆಗೆ ಸ್ಪೀಕರ್ಗೆ ಮನವಿ ಮಾಡಿದ್ದಾರೆ. ಈ 6 ಮಂದಿ ಏಕನಾಥ ಶಿಂಧೆ ಅವರ ಶಿವಸೇನೆಯನ್ನ ಸೇರುವ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇವೆ. ಗೆಳೆಯರೆ, ಇಲ್ಲಿ 6 ಮಂದಿ ಬೆಂಬಲ ಕೂಡ ಬಿಜೆಪಿ ನೇತೃತ್ವದ NDAಗೆ ಸಿಗ್ತು ಅಂತಲೇ ಇಟ್ಕೊಳ್ಳೋಣ. ಆಗ ಅವರ ಬಳಿ 319 ಆಗುತ್ತೆ. 363 ಸ್ಥಾನಗಳಲ್ಲಿ 319 ಸ್ಥಾನಗಳನ್ನ ಕಳೆದ್ರೆ ಇನ್ನೂ 44 ಸ್ಥಾನಗಳು ಬಿಜೆಪಿಗೆ ಅಗತ್ಯ ಅನ್ಸತ್ವೆ. ಇಷ್ಟಾದರೂ ಕೂಡ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಎಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಅಂದ್ರೆ, ನಾವು ಈ ಬಾರಿ ಲೋಕಸಭೆಯಲ್ಲಿ ಡಿಲಿಮಿಟೇಷನ್ ಬಿಲ್ ಅನ್ನ ಪಾಸ್ ಮಾಡಿಸ್ಕೊಳ್ತೀವಿ. ಆಂಧ್ರ ಪ್ರದೇಶ ಸೇರಿದ ಹಾಗೆ ಎಲ್ಲ ರಾಜ್ಯಗಳಿಗೂ ಈಗಿರುವ ಸಂಸದ ಸ್ಥಾನಗಳೇನಿವೆ ಅವು 50% ಹೆಚ್ಚುವರಿಯಾಗಿ ಸಿಗುತ್ತವೆ ಅನ್ನೋ ಮಾತನ್ನ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ. ಅವರ ಮಾತುಗಳಲ್ಲೊಂದು ವಿಶ್ವಾಸ ಕಾಣ್ತಾ ಇದೆ. ಆದರೆ ಇಲ್ಲಿ ಡಿಲಿಮಿಟೇಷನ್ ಬಿಲ್ ಪಾಸ್ ಆಗಬೇಕು ಅಂದ್ರೆ NDAಗೆ 363 ಸದಸ್ಯರ ಬೆಂಬಲ ಬೇಕಾಗುತ್ತೆ. ಅದಕ್ಕೂ ಈಗ 44 ಸ್ಥಾನಗಳ ಕೊರತೆ ಕಾಣ್ತಾ ಇದೆ. ಅದನ್ನು ಎಲ್ಲಿಂದ ತುಂಬುತ್ತಾರೆ? ಈ ಪೈಕಿ 22 ಸಂಸದರನ್ನ ಹೊಂದಿರುವ DMK ಈಗಾಗಲೇ ಕಾಂಗ್ರೆಸ್ ಜೊತೆ ಮುನಿಸ್ಕೊಂಡಿದೆ. ಅವರ ಬಲ ಬಿಜೆಪಿಗೆ ಸಿಗಬಹುದು ಅಥವಾ ಅಗತ್ಯ ಸಂದರ್ಭದಲ್ಲಿ ಅವರು ವೋಟಿಂಗ್ ಅಲ್ಲಿ ಭಾಗವಹಿಸದೆ ಹೊರಗೆ ನಡಿಬಹುದು. ಅಕಸ್ಮಾತ್ ಇವರು ಬಿಜೆಪಿಗೆ ಬೆಂಬಲವನ್ನ ಕೊಟ್ಟರು ಅಂದ್ಕೊಂಡ್ರು ಇನ್ನೂ 24 ಸದಸ್ಯರು ಬಿಜೆಪಿಗೆ ಬೇಕಾಗ್ತಾರೆ. ಅವರನ್ನ ಎಲ್ಲಿಂದ ಹೊಂದಿಸಲಾಗುತ್ತೆ? ಮಹಾರಾಷ್ಟ್ರ ಇದೆಯಲ್ಲ, ಅಲ್ಲಿ ಇನ್ನೂ 6-7 ಮಂದಿ ಸಂಸದರು ಬಿಜೆಪಿ ಕಡೆ ವಾಲೋ ಸಾಧ್ಯತೆ ಇದೆ. ಯಾಕೆಂದ್ರೆ ಸದ್ಯಕ್ಕೆ ಉದ್ಧವ್ ಠಾಕ್ರೆ ಶಿವಸೇನೆಯಲ್ಲಿ ಇನ್ನೂ 3 ಜನ ಸಂಸದರು ಉಳ್ಕೊಂಡಿದ್ದಾರೆ. ಅವ್ರೇನ್ ಠಾಕ್ರೆಗೆ ತುಂಬಾ ನಿಷ್ಠರಾಗಿರ್ತಾರೆ ಅಂತೇನಲ್ಲ. ಹೀಗಾಗಿ ಆ ಸ್ಥಾನಗಳು ಯಾವಾಗ ಬೇಕಾದ್ರೂ ಶಿಂಧೆ ಹಿಂದೆ ಹೋಗಬಹುದು. ಹಾಗೆ NCP ಶರತ್ ಚಂದ್ರ ಪವಾರ್ ಅವರ ಪಕ್ಷದಲ್ಲಿ ಒಟ್ಟು 8 ಸಂಸದರಿದ್ದಾರೆ. ಅವರಲ್ಲಿ ಸುಪ್ರಿಯಾ ಅವರು ಶರತ್ ಚಂದ್ರ ಪವಾರ್ ಅವರ ಪುತ್ರಿ. ಹೀಗಾಗಿ ಅವರು ಪಕ್ಷದಲ್ಲಿ ಉಳ್ಕತಾರೆ. ಇನ್ನುಳಿದ 7 ಮಂದಿ ಇದಾರಲ್ಲ, ಆ ಪೈಕಿ ಯಾರ್ಯಾರ ನಿರ್ಧಾರಗಳೇನಿರುತ್ತವೋ ಗೊತ್ತಿಲ್ಲ. ಅವರಲ್ಲೊಂದು 5-6 ಮಂದಿ ಗೋಡೆ ಹಾರಿದ್ರು ಕೂಡ 8-9 ಸಂಸದರ ಬಲ NDAಗೆ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಇದೆ ನೋಡಿ, ಅದನ್ನ NDA ತೆಕ್ಕೆಗೆ ಸೆಳೆಯುವ ಪ್ರಯತ್ನಗಳೀಗಾಗಲೇ ಆರಂಭ ಆಗಿವೆ. ಅಲ್ಲಿ ಒಟ್ಟು 3 ಮಂದಿ ಸಂಸದರಿದ್ದಾರೆ. ಹಾಗೆ RJDಯಲ್ಲಿ 4 ಸಂಸದರಿದ್ದಾರೆ. ಅಲ್ಲಿ ಸಂಖ್ಯೆ ಕಡಿಮೆ ಇರೋದ್ರಿಂದ ಪಕ್ಷವನ್ನ ಒಡೆದು ಬಿಡೋದು ಕಷ್ಟದ ಕೆಲಸ ಅಲ್ಲ. ಜೊತೆಗೆ ಆಮ್ ಆದ್ಮಿ ಕೂಡ ಒಂದು 3 ಜನ ಸಂಸದರನ್ನ ಹೊಂದಿದೆ. ಆ 3 ಬಿಜೆಪಿಯ ಕೈ ಎಳತೆಲೆ ಇರಬಹುದು. ಯಾಕೆಂದ್ರೆ ಈ ಹಿಂದೆ ರಾಜ್ಯಸಭೆಯಲ್ಲಿ ಆಮ್ ಆದ್ಮಿ ಪಕ್ಷದ ನಾಯಕರೇ ಮೊದಲು ಪಕ್ಷಾಂತರ ಮಾಡಿದ್ದು. ಸೊ ಈ 3 ಆಮ್ ಆದ್ಮಿಯಲ್ಲೇ ಉಳ್ಕೋತಾರೆ ಅಂತ ಹೇಳೋದಿಕ್ಕೆ ಬರೋದಿಲ್ಲ. ಹೀಗಾಗಿ ಇಲ್ಲಿ ಕೂಡ ಒಂದು 7-8 ಸಂಸದರ ಬೆಂಬಲ ಸಿಕ್ಕರೆ ಇನ್ನು 7 ಮಂದಿ ಸಂಸದರ ಅಗತ್ಯ ಅಲ್ಲಿ ಇರುತ್ತೆ. ಆ 7 ಸಂಸದರನ್ನ ಫ್ಲೋರ್ ಅಡ್ಜಸ್ಟ್ಮೆಂಟ್ ಮೂಲಕ ತಮ್ಮ ಪರ ಒಲಿಸಿಕೊಳ್ಳೋದು ಕಷ್ಟ ಏನಾಗೋದಿಲ್ಲ. ಇಲ್ಲಿ ಮಿಜೋರಾಂನ ಒಬ್ಬ ಸಂಸದರಿದ್ದಾರೆ. ಅವರು ಯಾವುದೇ ಕೂಟದಲ್ಲಿ ಗುರುತಿಸಿಕೊಂಡಿಲ್ಲ, ತಟಸ್ಥವಾಗಿ ಉಳ್ಕೊಂಡಿದ್ದಾರೆ. ನ್ಯಾಷನಲ್ ಕಾನ್ಫರೆನ್ಸ್ ನ 2 ಸಂಸದರಿದ್ದಾರೆ. ಜೊತೆಗೆ YSRP ಯಲ್ಲಿ 4 ಮಂದಿ ಸಂಸದರಿದ್ದಾರೆ. ಇವರು ವಿಷಯಾಧಾರಿತ ಬೆಂಬಲವನ್ನ ಕೊಟ್ಟಿರುವ ಉದಾಹರಣೆಗಳನ್ನ ಈ ಹಿಂದೆ ನೋಡಿದೀವಿ. ಇದರ ಜೊತೆ OIC ಹಾಗೂ ಇನ್ನಿತರ ಪಕ್ಷಗಳೇನಿವೆ ಅವುಗಳನ್ನ ನ್ಯೂಟ್ರಲ್ ಆಗೋ ತರ, ಬಾಯ್ಕಾಟ್ ಮಾಡೋ ತರ, ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗದೇ ಇರೋ ತರ ನೋಡ್ಕೊಳ್ಳೋದು, ಈ ತರದ ಅಡ್ಜಸ್ಟ್ಮೆಂಟ್ ಮೂಲಕ ಸರಿಪಡಿಸೋದು ಇವರಿಗೆ ಗೊತ್ತಿದೆ. ಹೀಗಾಗಿ ಆಡಳಿತಾರೂಢ NDAಗೆ ಲೋಕಸಭೆಯಲ್ಲಿ ಅಗತ್ಯ ಸಂದರ್ಭಗಳಲ್ಲಿ ಬೇಕಾಗುವಷ್ಟು ಸಂಸದರ ಬಲವನ್ನ ಜೋಡಿಸ್ಕೊಳ್ಳೋದು ತುಂಬಾ ಕಷ್ಟ ಏನಾಗೋದಿಲ್ಲ ಅನ್ನೋದು ತಜ್ಞರ ಅಭಿಮತ. ಗೆಳೆಯರೆ, ಇಲ್ಲಿ ಪಕ್ಷಾಂತರ ಅನ್ನೋದಿದೆ ನೋಡಿ, ಇದೊಂದು ರಾಜಕೀಯ ಪಿಡುಗು. ಇದನ್ನು ತಪ್ಪಿಸೋದಕ್ಕೆ ಏನೆಲ್ಲ ಕಾನೂನುಗಳು ಕಾಯ್ದೆಗಳು ಬಂದರೂ ಅದು ಸಾಧ್ಯ ಆಗ್ತಾ ಇಲ್ಲ. ಇನ್ನು ಇಲ್ಲಿ ಕೆಲಸ ಮಾಡಬೇಕಾಗಿರೋದು ಕಾನೂನು ಕಾಯ್ದೆಗಳಲ್ಲ, ನೈತಿಕತೆ ಅನ್ನೋದೊಂದಿರುತ್ತೆ. ಅದು ಕೆಲಸ ಮಾಡಬೇಕು. ಆದರೆ ನೈತಿಕತೆ ಅನ್ನೋದು ಇವತ್ತು ಯಾರಿಗಿದೆ? ಆರಿಸಿ ಬರುವ ಸಂಸದರಿಗೆ ಜನ ಮತ ಹಾಕಿರ್ತಾರೆ. ಅವರು ಪಕ್ಷಾಂತರಿ ಸಂಸದರು ಶಾಸಕರಿಗೆ ಮುಂದಿನ ಚುನಾವಣೆಗಳಲ್ಲಿ ಪಾಠ ಕಲಿಸಬೇಕು ಅಂತ ನಾವು ಬಯಸೋದು ಅಂದುಕೊಳ್ಳೋದು ಸರಿ
ಇರುತ್ತೆ. ಆದ್ರೆ ಈ ನೈತಿಕತೆ ಅನ್ನೋದು ಮತ ಹಾಕೋ ಜನರಲ್ಲಿ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಯಾಕೆಂದ್ರೆ ನಮ್ಮಲ್ಲಿ ಮತ ಚಲಾವಣೆ ಮಾಡೋ ಬಹುತೇಕ ಮತದಾರರು ಸೈದ್ಧಾಂತಿಕವಾಗಿ ಪಕ್ಷಗಳನ್ನ ಬೆಂಬಲಿಸಿದ ಅಥವಾ ಕೆಲಸದ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಮತ ಚಲಾಯಿಸಿದ ಉದಾಹರಣೆಗಳು ನಮ್ಮಲ್ಲಿ ತುಂಬಾ ಕಡಿಮೆ. ಮತದಾರ ತನ್ನ ಮತ ಚಲಾವಣೆಯನ್ನ ಯಾವ್ಯಾವ ಕಾರಣಗಳಿಗೆ ಮಾಡ್ತಾ ಇದ್ದಾನೆ ಅನ್ನೋದು ನಮಗೆ ಗೊತ್ತಿರುವಾಗ ಇಲ್ಲಿ ರಾಜಕೀಯ ನೈತಿಕತೆಯನ್ನ ನಾವು ಯಾರಿಂದ ತಾನೇ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ? ಹೀಗಾಗಿ ನಮ್ಮಲ್ಲಿ ನೈತಿಕತೆ ಅನ್ನೋದು ಎಲ್ಲೂ ಇಲ್ಲ. ನೈತಿಕತೆ ಇರೋ ಜನರ ಸಂಖ್ಯೆ ಕಡಿಮೆ ಇದೆ. ಪ್ರಜಾಪ್ರಭುತ್ವ ಅನ್ನೋದು ಸಂಖ್ಯಾಬಲದ ಆಧಾರದ ಮೇಲೆ ನಡೆಯುತ್ತೆ. ಸೊ ನೈತಿಕತೆಯನ್ನ ಉಳಿಸಿಕೊಂಡ ಕಡಿಮೆ ಸಂಖ್ಯೆಯ ಜನ ಏನಿದ್ದಾರೆ ಅವರ ದನಿ ಇಲ್ಲಿ ದನಿನೇ ಅಲ್ಲ. ಇದು ಗೆಳೆಯರೆ ದೇಶದಲ್ಲಿ ನಡೀತಿರೋ ರಾಜಕೀಯ ಬೆಳವಣಿಗೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.